ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಲಾಗ್. ಈ ದಿನ ನಾವು ಹಾಸನದಿಂದ ಸುಬ್ರಹ್ಮಣ್ಯಕ್ಕೆ ಟ್ರೈನ್ನಲ್ಲಿ ಪ್ರಯಾಣನ ಮಾಡ್ತಾ ಇದ್ದೇವೆ. ಅದು ಶಿರಾಡಿ ಘಾಟ್ನಲ್ಲಿ, ಒಂದು ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂತಹ ಒಂದು ಶಿರಾಡಿ ಘಾಟ್ನಲ್ಲಿ. ಈ ರೂಟ್ನಲ್ಲಿ ಟ್ರೈನಲ್ಲಿ ಹೋಗ್ತಾ ಇರೋದು ನಾವು ಇದೇ ಮೊದಲು. ಸೊ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ವಿ. ಬನ್ನಿ ನೋಡೋಣ. ನಾವು ವಿಸ್ಟಾಡಾಮ್ ಕೋಚ್ನಲ್ಲಿ ಹೋಗಬೇಕು ಅಂತ ಬುಕ್ ಮಾಡ್ತಾ ಇದ್ವಿ. ಬಟ್ 1 ತಿಂಗಳವರೆಗೂ ನಮಗೆ ಬುಕ್ಕಿಂಗೇ ಸಿಗಲಿಲ್ಲ. ಹಾಗಾಗಿ ನಾವು 2 ಬುಕ್ ಮಾಡಿಕೊಂಡು ಹೊರಟ್ವಿ. ಬಟ್ ಈ ಕೋಚು ತುಂಬ ಕಂಫರ್ಟಬಲಾಗೆ ನಮಗೆ ಇತ್ತು. ಹಾಸನದಿಂದ ವಿಸ್ಟಾಡಾಮ್ ಕೋಚ್ನಲ್ಲಿ 795 ರೂಪಾಯಿ ಆಗುತ್ತೆ. 2 90 ರೂಪೀಸ್ ಆಗುತ್ತೆ. ಸ್ಲೀಪರಲ್ಲಿ 150 ಆಗುತ್ತೆ. ಮತ್ತು AC ಚೇರ್ ಕಾರ್ನಲ್ಲಿ 300 ಆಗುತ್ತೆ. 3E ಟೈರ್ನಲ್ಲಿ 520 ಆಗುತ್ತೆ. ಜನರಲ್ಲು 65 ರೂಪಾಯಿ ಆಗುತ್ತೆ. ನೋಡಿ, ಈ ಸ್ಥಳ ಎಡಕಮುರಿ ಅಂತ ಹೇಳ್ಬಿಟ್ಟು, ಇದು ಸಕಲೇಶ್ಪುರದಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಇದು ಟ್ರೆಕ್ಕಿಂಗ್ ಮಾಡೋರಿಗೆ ಒಂದು ಫೇವ್ರೇಟ್ ಸ್ಪಾಟ್ ಆಗಿದೆ. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ 55 ಕಿಲೋಮೀಟ್ರ್ ದೂರ ಇದೆ. ಈ ನಡುವೆ ನಮಗೆ ಒಟ್ಟು 57ರಿಂದ 58 ಸುರಂಗ ಮಾರ್ಗಗಳು ಸಿಗುತ್ತೆ. ಅಂದಾಜು 109 ಬ್ರಿಡ್ಜ್ಗಳನ್ನ ದಾಟಿ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾಗತ್ತೆ. ಈ ವೆಸ್ಟರ್ನ್ ಘಾಟ್ನಲ್ಲಿ ಬರ್ತಕ್ಕಂತಹ ಈ ಒಂದು ರೈಲು ಪಯಣದ ಮಜನೇ ತುಂಬ ಚೆಂದ ಇರುತ್ತೆ. ಇದ್ರ ನಡುವೆ ಸುಮಾರು ಸ್ಟೇಷನ್ಗಳು ಬರುತ್ತೆ. ಮೊದಲನೇದು ದೋಣಿಕಾಲ್ ಅಂತ ಬರುತ್ತೆ, ಆಮೇಲೆ ಕಡಗರವಳ್ಳಿ ಅಂತ ಬರುತ್ತೆ, ಆಮೇಲೆ ಎಡಕಮುರಿ ಅಂತ ಬರುತ್ತೆ, ಮತ್ತು ಕೊನೆಯದು ಸುಬ್ರಹ್ಮಣ್ಯ ಹತ್ತತ್ರ ಬರೋ ಹಾಗೆ ಒಂದು ಸಿರಿಬಾಗಿಲು ಅಂತ ಬರುತ್ತೆ. ಅದನ್ನು ದಾಟಿದರೆ ನಮಗೆ ಸಿಗ್ತಕ್ಕಂಥದ್ದೇ ಸುಬ್ರಹ್ಮಣ್ಯ. ನೋಡಿ, ನಮ್ಮ ಕೋಚ್ನಲ್ಲಿ ಪ್ರತಿಯೊಬ್ಬರೂ ಸಹ ಆ ವೆಸ್ಟರ್ನ್ ಘಾಟ್ನ ಬ್ಯೂಟಿಯನ್ನು ನೋಡಲಿಕ್ಕೆ ಎಲ್ಲರೂ ಕಿಟಕಿ ಹತ್ರನೇ ಹೋಗಿರೋಂಥದ್ದು. ನೋಡಿ, ಕೆಲವರು ಡೋರ್ ಹತ್ರ ನಿಂತ್ಕೊಂಡು, ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಕೂಡ ಸ್ವಲ್ಪ ಹೊತ್ತು ಡೋರ್ನಲ್ಲೇ ನಿಂತ್ಕೊಂಡು ಆ ಬ್ಯೂಟಿಯನ್ನು ಎಂಜಾಯ್ ಮಾಡಿದೆ. ನೋಡಿ, ಸುರಂಗ ಬಂದಾಗ ಏ ರೀತಿ ಕಿರ್ಚ್ತಾ ಇದ್ದಾರೆ.